ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ನನ್ನ ಪ್ರಿಯರೇ, ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತು ಯೇಸುವೊಂದಿಗೆ ವಾಕ್ಯವನ್ನು ಧ್ಯಾನ ಮಾಡಿ ಈ ದಿನವನ್ನು ನಾವು ಆಶೀರ್ವಾದವಾಗಿ ಬದಲಾಯಿಸಿಕೊಳ್ಳೋಣ. ರೋಮರ್ಗೆ ಬರೆದಂಥ ಪುಸ್ತಕ 6ನೇ ಅಧ್ಯಾಯ 23ನೇ ವಚನ. ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವೋ ನಮ್ಮ ಕರ್ತನಾದ ಕ್ರಿಸ್ತು ಯೇಸುವಿನಲ್ಲಿ ಇರುವ ನಿತ್ಯ ಜೀವ. ಆದಿಯಲ್ಲಿ ದೇವರು ಮನುಷ್ಯರನ್ನು ತನ್ನ ಹೋಲಿಕೆಯಾಗಿ ಸೃಷ್ಟಿಸಿದರು. ಎಲ್ಲವನ್ನು ಸೃಷ್ಟಿಸಿದ ಮೇಲೆ ದೇವರು ಮನುಷ್ಯರನ್ನು ಸೃಷ್ಟಿಸಿದರು. 6ನೇ ದಿನದಲ್ಲಿ ಯೇಸಪ್ಪ ಮನುಷ್ಯರನ್ನು ಸೃಷ್ಟಿಸಿದರು ಎಂಬುದಾಗಿ ನೋಡ್ತೇವೆ. ಸೃಷ್ಟಿಸಿದ ಮೇಲೆ ಅವನ್ನ ಕರ್ಕೊಂಡೋಗಿ ಏದೇನ್ ತೋಟದಲ್ಲಿ ಬಿಟ್ಟರು. ನೋಡಪ್ಪ, ನಾನು ನಿಮಗಾಗಿ ಎಲ್ಲವನ್ನು ಸೃಷ್ಟಿ ಮಾಡಿದ್ದೇನೆ, ಎಲ್ಲದನ್ನು ನೀವು ಅನುಭವಿಸಿ ಸಂತೋಷವಾಗಿರ್ರಿ ಅಂತ ಹೇಳಿದ್ರು. ಹೇಳ್ಬಿಟ್ಟು ಹಂಗೆ ಬಿಟ್ಟಿಲ್ಲ. ಒಂದೊಂದು ದಿನಾನು ಸಾಯಂಕಾಲ ಬಂದು ಅವರೊಟ್ಟಿಗೆ ಮಾತಾಡ್ತಾ ಇದ್ದರು. ಅವರ ಬಾಳು ಸಂತೋಷವಾಗಿತ್ತು. ದಿನನಿತ್ಯ ದೇವರು ಸೃಷ್ಟಿ ಮಾಡಿದ್ದನ್ನೆಲ್ಲ ತಿಂತಾ ಇದ್ರು. ಸಾಯಂಕಾಲ ಆದರೆ ಆ ಸೃಷ್ಟಿ ಮಾಡಿದಂಥ ದೇವರು ಇಳಿದು ಬಂದು ಆ ಏದೇನು ತೋಟದಲ್ಲಿ ಅವರ ಜೊತೆಯಲ್ಲಿ ನಡ್ಕೊಂಡು ಮಾತಾಡಿಕೊಂಡು ಖುಷಿಯಾಗಿ ಮಲಗ್ತಾ ಇದ್ರು. ಯಾವ ಭಯ ಬಂದಿಲ್ಲ, ಯಾವ ಅಪಾಯ ಬಂದಿಲ್ಲ, ಏನಿಲ್ಲ. ಒಂದು ದಿನ ಸರ್ಪವು ಅವ್ರ ಹತ್ರ ಬಂದು ಕೇಳಿತ್ತು, ನಿನಗೆ ಯಾವಾಗಾದರೂ ಹೇಳಿದಾರ ಈ ತೋಟದಲ್ಲಿ ಒಂದು ಹಣ್ಣನ್ನು ತಿನ್ನಬೇಡ ಅಂತ ಹೇಳಿದಾರ ಅಂತ ಕೇಳಿದ್ರು. ಕೇಳಿದ ತಕ್ಷಣ ಏವಳಂದ್ಲು, ಹೌದು, ಒಂದು ಮರವನ್ನು ಮಾತ್ರ ಮುಟ್ಟಬೇಡ, ತಿನ್ನಬೇಡ ಅಂತ ಹೇಳಿದ್ದಾರೆ. ಅದನ್ನು ಮುಟ್ಟಿದ್ರೆ ನೀನು ಸತ್ತೇ ಹೋಗ್ತೀಯಾ ಅಂತ ಹೇಳಿದ್ರು. ಅಂತ ಹೇಳಿದ ತಕ್ಷಣ, ಹಂಗೆಲ್ಲ ಏನಿಲ್ಲ, ನೀನು ಚೆನ್ನಾಗಿ ಬದುಕ್ತೀಯ, ನೀನು ಸಾಯೋದಿಲ್ಲ, ನೀನು ಅದನ್ನು ತಿನ್ನು. ಇಷ್ಟು ದಿನ ಎಲ್ಲವನ್ನು ಸೃಷ್ಟಿ ಮಾಡಿ, ತೋಟವನ್ನು ಸೃಷ್ಟಿ ಮಾಡಿ, ದಿನನಿತ್ಯ ಸಾಯಂಕಾಲ ಬಂದು ಮಾತಾಡ್ತಾ ಇದ್ದಿದ್ದನ್ನು ದೇವರನ್ನ ಒಂದೇ ಮಾತಿಗೆ ಮರ್ತೋದ್ಲು. ಏವಳು ಮರ್ತೋಗ್ಬಿಟ್ಟು ಆ ಸರ್ಪ ಹೇಳಿದ ಕೂಡಲೇ ನೀನು ತಗೊಂಡು ತಿಂದು ನೋಡು. ಅದಕ್ಕೆ ವಾಕ್ಯ ಹೇಳ್ತದೆ, ನೋಡುವುದಕ್ಕೆ ಸುಂದರವಾಗಿಯೂ ತಿನ್ನೋದಕ್ಕೆ ರುಚಿಯಾಗಿಯೂ. ತಿಂದೇ ಇಲ್ಲ ಈ ಅಮ್ಮ ಇನ್ನು. ಆವಾಗಲೇ ತೀರ್ಮಾನ ಮಾಡಿಬಿಟ್ರು. ಸೈತಾನ್ ಹೇಳಿದ್ದು ಒಂದೇ ಒಂದು ಮಾತೆ, ಸರ್ಪವು ಹೇಳಿದ್ದು ಒಂದೇ ಒಂದು ಮಾತು, ಅದನ್ನು ತಿನ್ನು, ನೀನು ಸಾಯೋದಿಲ್ಲ. ಆದರೆ ಇವ್ರ ಬಗ್ಗೆ ವಾಕ್ಯ ಹೇಳ್ತದೆ, ನೋಡುವುದಕ್ಕೆ ಸುಂದರವಾಗಿ, ತಿನ್ನುವುದಕ್ಕೆ ಹಿತವಾಗಿ. ತಿಂದೇ ಇಲ್ಲ, ಹಿತವಾಗಿ ಅಂತ ಯೋಚನೆ ಮಾಡಿ ತಗೊಂಡು ತಿಂದ್ಲು. ಅವಳು ಬೆತ್ತಲೆಯಾಗಿರೋದು ಅವಳಿಗೆ ಕಾಣಿಸಿ ಬಂದಿತ್ತು. ಅದುವರೆಗೂ ಕಾಣಿಸ್ಲಿಲ್ಲ. ತಕ್ಷಣ ದೇವರಿಂದ ದೂರ ಆದರು. ನನ್ನ ಪ್ರಿಯರೇ, ದೇವರ ಅವಿದ್ಯತನ, ದೇವರು ಹೇಳಿದ್ದಂಥ ಮಾತನ್ನು ಕೇಳದೆ ಹೋಗಿದ್ದ ನಿಮಿತ್ತವಾಗಿ ಅವರು ಪಾಪ ಮಾಡಿ ದೇವರಿಂದ ದೂರ ಹೋದರು. ನನ್ನ ಪ್ರಿಯರೇ, ಆವಾಗ ಅವರಲ್ಲಿ ಮರಣ ಉಂಟಾಯಿತು. ಬೆತ್ತಲೆಯಾಗಿ ಕಾಣಲ್ಪಟ್ಟಿತ್ತು. ಅಯ್ಯೋ, ನನ್ನ ಬಟ್ಟೆ ಇಲ್ಲದವರು ಅಂತ ಆವಾಗಲೇ ಅವ್ರಿಗೆ ಗೊತ್ತಾಯಿತು. ಯಾವಾಗ ದೇವರ ಮಾತನ್ನು ನಾವು ಕೇಳೋದಿಲ್ವೋ, ಯಾವಾಗ ನಾವು ಅವಿದ್ಯತರಾಗ್ತೀವೋ, ಆವಾಗ ನಾವು ಪಾಪ ಮಾಡ್ತೇವೆ. ಪ್ರಾರ್ಥನೆ ಮಾಡೋಕ್ಕಾಗಲ್ಲ ಹಂಗಂದ್ರೆ ಪಾಪ ಮಾಡ್ತೀರ. ವಾಕ್ಯ ಓದೋಕ್ಕಾಗಲ್ಲ ಸಿಸ್ಟರ್, ಅಮ್ಮ ನನಗೆ ವಾಕ್ಯ ಓದೋಕ್ಕಾಗಲ್ಲಮ್ಮ, ನಾನು ತುಂಬ ಬ್ಯುಸಿ, ನೀನು ಪಾಪದಿಂದ ಹೊರಗೆ ಬರೋಕ್ಕಾಗೋದಿಲ್ಲ. ವಾಕ್ಯ ಓದೋಕ್ಕಾಗೋದಿಲ್ಲ, ಪ್ರಾರ್ಥನೆ ಮಾಡೋಕ್ಕಾಗೋದಿಲ್ಲ, ಈ ಲೋಕವನ್ನು ಜಯಿಸೋಕ್ಕಾಗೋದಿಲ್ಲ. ದಿನನಿತ್ಯ ಮಾತಾಡಿದಂಥ ದೇವರನ್ನೇ ಒಂದೇ ಸೆಕೆಂಡಲ್ಲಿ ಏವಾಳು ಮರ್ತೋದ್ಲು ಅಂದರೆ ನೀವು ಯೋಚನೆ ಮಾಡಿ ನನ್ನ ಪ್ರಿಯರೇ. ಅವ್ರು ಮಾಡಿದ್ದೆಲ್ಲ ಕೆಲಸ ಡಿಸೊಬಿಡಿಯನ್ಸ್. ಅಲ್ಲಿ ಅವರು ದೇವರ ಮಾತನ್ನು ಕೇಳ್ದಿರ ಅವಿದ್ಯತರಾಗಿ ಅದನ್ನು ತಗೊಂಡು ತಿಂದರು. ತಿಂದ ತಕ್ಷಣ ಭಯ ಬಂದ್ಬಿಡ್ತು. ತಿಂದ ತಕ್ಷಣ ಅವ್ರು ದೂರ ಹೋಗ್ಬಿಟ್ರು. ಇವಾಗ ಪಾಪ ಮಾಡಿದ ತಕ್ಷಣ ಇವಾಗ ಅವರಲ್ಲಿ ಮರಣ ಅನ್ನೋದು ಬಂದ್ಬಿಡ್ತು. ಮಾರನೇ ದಿನ ಯಾವಾಗಲೂ ಬರೋ ಥರ ದೇವ್ರು ಬಂದು ಆದಾಮ್ ಏವಾಳ್ ಅಂತ ಕರೀತಾರೆ. ಕರೆದ್ರೆ ಎಲ್ಲಿದ್ದಾರೆ? ಸೌಂಡೇ ಇಲ್ಲ. ದಿನನಿತ್ಯ ವೆಯ್ಟ್ ಮಾಡ್ತಾ ಇದ್ದವರು ಇವಾಗ ಸೌಂಡೇ ಇಲ್ಲ. ಪ್ರಾರ್ಥನೆ ಮಾಡದೆ ಹೋದ್ರೆ ಲೋಕದಲ್ಲಿ ಜಯಿಸೋದಕ್ಕೆ ಸೌಂಡ್ ಬರಲ್ಲ. ಅಲ್ಲಿ ಇಲ್ಲಿ ಓಡಾಡಿ ಕೇಳಬೇಕು. ಮರಣ ಅನ್ನೋದು ಒಳಗೆ ಬಂದ್ಬಿಟ್ಟಿರ್ತದೆ, ಅದು ನಮಗೆ ಗೊತ್ತಾಗಲ್ಲ ನನ್ನ ಪ್ರಿಯರೇ. ಆವಾಗ ಮಾರನೇ ದಿನ ಬಂದು ಆದಾಮ್ ಏವಾಳ್ ಅಂತ ಕರೆದ್ರೆ ಇಲ್ಲ. ಅವರ ಮಕ್ಕಳು ಅವಿದ್ಯತರಾಗಿ ದೇವರಿಂದ ದೂರ ಹೋಗಿ ಬಚ್ಚಿಡ್ಕೊಂಡಿದ್ದಾರೆ. ಆವಾಗ ದೇವ್ರು ಕೇಳ್ತಾರೆ, ನಾನು ತಿನ್ನಬೇಡ ಅಂತ ಹೇಳಿದ್ದೀನ, ತಿಂದ ಅಂತ ಕೇಳಿದ್ರೆ ಎಸ್ ಅಂತ ಹೇಳಬೇಕು. ಅವ್ರು ಹೇಳ್ತಾರೆ, ಆ ಸರ್ಪ ನನ್ನನ್ನು ವಂಚಿಸಿತು ಅಂತ ಹೇಳ್ತಾರೆ. ಹೌದಾ? ಇದೇ ದೇವರಿಂದ ದೂರ ಮಾಡಿದಂಥ ಈ ಅವಿದ್ಯತನೇ ಏಸಪ್ಪ ದೇವರಿಂದ ದೂರ ಮಾಡಿದ್ದು ಪಾಪ. ನನ್ನ ಪ್ರಿಯರೇ, ಪಾಪದಿಂದ ದೂರವಾದ ಮೇಲೆ ಇವಾಗ ಅವ್ರಿಗೆ ಮರಣ ಉಂಟಾಯಿತು. ಅದೇ ಇಲ್ಲಿ ವಚನ ಹೇಳ್ತದೆ, ಪಾಪವು ಕೊಡುವ ಸಂಬಳ ಮರಣ. ಅಲ್ಲಿ ಸ್ಟಾರ್ಟ್ ಆಗಿದ್ದು, ಏದೇನು ತೋಟದಲ್ಲಿ ಸ್ಟಾರ್ಟ್ ಆಗಿದ್ದು ಮರಣ.
ಇದುವರೆಗೂ ಆ ಮರಣ ಬಿಟ್ಟಿಲ್ಲ ನನ್ನ ಪ್ರಿಯರೇ. ಮರಣದಲ್ಲೇ ಜನರು ಸತ್ತು ಹೋಗಬಾರ್ದು ಅನ್ನೋದಕ್ಕಾಗಿ ಯೇಸು ಸ್ವಾಮಿ 2024 ವರ್ಷಕ್ಕೆ ಮುಂಚಿತವಾಗಿ ಮಾನವ ಕುಲವನ್ನು ಅವರು ರಕ್ಷಿಸುವುದಕ್ಕಾಗಿ ಅವರು ಮಾನವ ಅವತಾರವನ್ನು ಧರಿಸಿ ಈ ಲೋಕಕ್ಕೆ ಇಳಿದು ಬಂದು ಉಚಿತ ಅರ್ಥವನ್ನು ನಮಗೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಿತ್ಯ ಜೀವವನ್ನು ಕೊಟ್ಟರು ನನ್ನ ಪ್ರಿಯರೇ. ಯಾವ ಮರಣವು ಜನರನ್ನು ಪಾತಾಳಕ್ಕೆ ಕರ್ಕೊಂಡೋಯ್ತೋ ಆ ಮರಣವನ್ನು ಜಯಿಸುವುದಕ್ಕೆ ಯೇಸು ಸ್ವಾಮಿ ಈ ಭೂಮಿಗೆ ಬಂದರು. ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವೋ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ. ಏಸಪ್ಪ ಅಂತ ಏಸಪ್ಪನ ನೀವು ಸ್ವೀಕರಿಸಿಕೊಳ್ಳುವಾಗ ಈ ಲೋಕದಲ್ಲಿ ಇರುವಂಥ ಮರಣದಿಂದ ದೂರ ಆಗ್ತೀರಾ. ಸತ್ತ ಮೇಲೆ ಸ್ವರ್ಗಕ್ಕೆ ನಿತ್ಯ ಜೀವಕ್ಕೆ ಹೋಗುವಂಥ ದಾರಿ ಕೂಡ ಸಿಗ್ತದೆ ನನ್ನ ಪ್ರಿಯರೇ. ಪಾಪ ಮಾಡೋರು ಧರ್ಮ ಮಾಡಿಬಿಟ್ಟು ಹೋಗಿ ನಾನು ಪುಣ್ಯ ಕುಳದಲ್ಲಿ ಹೋಗಿ ನೀರಿನಲ್ಲಿ ಸ್ನಾನ ಮಾಡಿಕೊಂಡು ಹೋಗ್ಬಿಟ್ಟು ಸ್ವರ್ಗಕ್ಕೆ ಹೋಗ್ಬಿಡ್ತೀನಿ ಅಂತ ಹೇಳೋದೆಲ್ಲ ದಾರಿ ಕೊಡೋದೇ ಇಲ್ಲ ನನ್ನ ಪ್ರಿಯರೇ. ಯಾವುದಕ್ಕೂ ದಾರಿ ಇಲ್ಲ. ಏಸಪ್ಪ ಒಬ್ಬರೇ ಸ್ವರ್ಗಕ್ಕೆ ದಾರಿ. ಏಸಪ್ಪನ ಸ್ವೀಕರಿಸಿಕೊಳ್ಳೋರು. ಪಾಪದಲ್ಲಿ ಇರುವಂಥ ಸಂಬಳ ಮರಣ ಅಂತ ನೋಡ್ತೇವೆ. ಪಾಪವು ಕೊಡುವಂಥ ಸಂಬಳ ಮರಣ. ಆ ಮರಣದಲ್ಲಿ ಇರೋರಿಗೆ ಒಂದೇ ಒಂದು ನಿತ್ಯ ಜೀವ ಅಂದರೆ ಏಸಪ್ಪ ದಾರಿ ಮಾತ್ರನೇ ನನ್ನ ಪ್ರಿಯರೇ. ಏಸಪ್ಪನ ಹುಡುಕಿ ಬರೋರು ಈ ಲೋಕದಲ್ಲಿ ಇರೋವಾಗನೂ ಬದುಕ್ತಾರೆ. ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗುವಂಥ ದಾರಿ ಕೂಡ ಕ್ರಿಸ್ತನಲ್ಲೇ ಸಿಗುತ್ತದೆ. ಅದೇ ಇಲ್ಲಿ ಹೇಳ್ತದೆ, ಪಾಪವು ಕೊಡುವಂಥ ಸಂಬಳ ಮರಣ, ದೇವರ ಉಚಿತಾರ್ಥ ವರವೋ ನಮ್ಮ ಕರ್ತನಾದ ಕ್ರಿಸ್ತನಲ್ಲಿ ಯೇಸುವಿನಲ್ಲಿ ಇರುವಂಥ ನಿತ್ಯ ಜೀವ. ಹಲ್ಲೆಲೂಯ. ಯೇಸು ಅಲ್ಲಿ ಇರುವಂಥ ನಿತ್ಯ ಜೀವ ನಾನು ಕೊಡಪ್ಪ ಅಂತ ಕೇಳೋಣವ. ಬನ್ನಿರಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರೀತಿ ಉಳ್ಳ ತಂದೆಯಾದ ದೇವರೇ, ಈ ವೇಳೆಗಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಸ್ತೋತ್ರ ರಾಜ. ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ ಒಬ್ಬೊಬ್ಬರು ಕರ್ತನೆ ಅಪ್ಪ ನಿಮ್ಮನ್ನು ಅರಿತುಕೊಳ್ಳುವುದಕ್ಕೆ ಸಹಾಯ ಮಾಡಪ್ಪ. ಕರ್ತನೆ, ಪಾಪವು ಕೊಡುವಂಥ ಸಂಬಳ ಮರಣ ಸ್ವಾಮಿ. ಅದನ್ನೇ ನೀವು ಸೃಷ್ಟಿ ಮಾಡಿದಂಥ ಜನರು ಮಾಡಿದ್ರಪ್ಪ. ಇದ್ರೂ ಅವ್ರು ಹೋಗಬಾರ್ದು ಅನ್ನೋದಕ್ಕಾಗಿ ಲೋಕದಲ್ಲಿ ಇಳಿದು ಬಂದಿದ್ದಂಥ ದೇವರೇ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಒಂದೊಂದು ಕುಟುಂಬದಲ್ಲಿ ಇಳಿದು ಬಾಪ, ಒಬ್ಬರಾದರೂ ನಶಿಸಿ ನಿನ್ನಿಂದ ದೂರ ಹೋಗಬಾರ್ದು ಸ್ವಾಮಿ. ನಿತ್ಯ ಜೀವವನ್ನು ಅನುಭವಿಸಲು ಪಡೆದುಕೊಳ್ಳುವುದಕ್ಕೆ ಸಹಾಯ ಮಾಡೇಸಪ್ಪ. ಒಬ್ಬೊಬ್ಬರು ನಿನ್ನ ಕಡೆಗೆ ತಿರುಗಿಸಿಕೋ ರಾಜ. ಅಪ್ಪ, ಸ್ವರ್ಗದ ದಾರಿಯಲ್ಲಿ ತಿರುಗಿಸು ರಾಜ, ಪರಲೋಕದ ದಾರಿಯಲ್ಲಿ ತಿರುಗಿಸು ರಾಜ. ನಿನ್ನ ನಿತ್ಯ ಜೀವದ ವರವನ್ನು ಒಬ್ಬೊಬ್ಬರಿಗೂ ಕೂಡಿಸಿಕೊಡಪ್ಪ. ಅಪ್ಪ ಸ್ತೋತ್ರ. ನಿನ್ನ ಪಾದವನ್ನು ಮುದ್ದಿಟ್ಟು ಬೇಡಿಕೊಳ್ತೇನೆ. ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆಯೇ. ಆಮೇನ್, ಆಮೇನ್. ದೇವರು ನಿಮ್ಮನ್ನು